ಬೆಂಗಳೂರಿನ ದೊಡ್ಡಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಡಿ ಕ್ರಾಸ್ ಬಳಿ ನಡೆದ ಘಟನೆಯೊಂದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ತಿಪ್ಪಗಾನಹಳ್ಳಿಯ ನಿವಾಸಿ 28 ವರ್ಷದ ಪವನ್ ಎಂಬ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈ ಘಟನೆ ದೊಡ್ಡಬಳ್ಳಾಪುರದ ಪೊಲೀಸ್ ಠಾಣೆಗೆ ಕೂಗಳತೆ ದೂರದಲ್ಲಿ ನಡೆದಿದ್ದು, ಪೊಲೀಸರ ಕಾರ್ಯಕ್ಷಮತೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಪವನ್ ಅವರು ಖಾಸಗಿ ಕಂಪನಿಯಲ್ಲಿ ಬಸ್ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಶುಕ್ರವಾರ ರಾತ್ರಿ ಡಿ ಕ್ರಾಸ್ ಬಳಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಕೈ, ಕಾಲು ಮತ್ತು ಮುಖಕ್ಕೆ ತೀವ್ರ ಗಾಯಗಳಾಗುವಂತೆ ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ತಕ್ಷಣವೇ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಯಿತು. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ಹಾಗೂ ಡಿವೈಎಸ್ಪಿ ಪಾಂಡುರಂಗ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆರೋಪಿಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಎಂದು ಎಸ್ಪಿ ಸಿಕೆ ಬಾಬಾ ಅವರು ತಿಳಿಸಿದರು. ಕೊಲೆಯ ಹಿಂದಿನ ಕಾರಣ ಮತ್ತು ಆರೋಪಿಗಳ ಪತ್ತೆಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿ ನಡೆದಿದೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸ್ ಸ್ಥಳೀಯರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಸಿಕ್ಕಿದ್ದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದೆ. ನನ್ನ ಮಗ ಪವನ್ ಕುಮಾರ್ ಅಂತ. ಸೊ ದೊಡ್ಡಬಳ್ಳಾಪುರದಲ್ಲೇ ಕೆಲಸ, ಇಲ್ಲಿ ಏನೋ ಕಂಪ್ನಿ ಕೆಲಸಕ್ಕೆ ಹೋಗಿದ್ದ, ಡೈವರ್ ಅವನು. ಸೊ ಅಕ್ಕ ಬಂದು ಇಲ್ಲೇ ಕಾಲೇಜಲ್ಲಿ, ಜಲಪ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸೊ ಅವ್ರನ್ನ ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿ 8 ಗಂಟೆಗೆ ಏನೋ ಕರೆದವ್ರಂತೆ, ಬನ್ನಿ ಅಂತ. ಯಾರೋ ಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಕೆಲಸ, ಅವನು ಹೋಟ್ಲಲ್ಲಿ ಊಟ ಮಾಡಿ ಬರ್ತಾ ಇದ್ದಾಗ ಕಾರಲ್ಲಿ ಬಂದಿದ್ದಾರೆ. ಸೊ ಕಾರಲ್ಲಿ ಬಂದು ಅವ್ನು ಟ್ರೇಸ್ ಮಾಡಿ ಸ್ವಲ್ಪ ಅಡ್ಡ ಹಾಕಿದ್ದಾರೆ. ಅವನು ಯಾರು ಗುದ್ದಿದ್ದು ಅಂತ ಏನಕ್ಕೋ ಇಳ್ದಿದ್ದ ತಕ್ಷಣ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಅಂದರೆ ಎದೆ ಭಾಗ ಫುಲ್, ಕೈಗಳೆಲ್ಲ ಬೆರಳೆಲ್ಲ ಕಟ್ಟಾಗ್ಬಿಟ್ಟವೆ. ಆ ಥರ ಒಂದೇ ಸಮಯ 5-6 ಜನ ಮಚ್ಚುಗಳಲ್ಲಿ ತೊಗೊಂಡು ಹೊಡೆದಾಕ್ಬಿಟ್ಟವ್ರೆ. ಸರ್ ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆನೇ ಆಗಿದೆ. ಅಂದರೆ ಇಲ್ಲಿವರೆಗೂ ಇಲ್ಲಿ ಜನ ರಾತ್ರಿ 9 ಗಂಟೆಯಲ್ಲಿ ಇದ್ದೇ ಪೊಲೀಸ್ ಸ್ಟೇಷನ್ ಮುಂದೆ ನಡೆದೈತೆ ಅಂದರೆ ಏನಿದೆ? ಈ ಪೊಲೀಸವ್ರು ನೋಡಲಿಲ್ವಾ? ಏನು ಇಲ್ಲೇ ನಡೆದಿದೆ ಅಂದಮೇಲೆ ಜನ ಇಲ್ವಾ? ಪೊಲೀಸವ್ರು ಇಲ್ವಾ? ಏನೊಂದು ಅಲ್ಲಿ ಹೋಗೇ ಇಲ್ಲ. ಜನಗಳು ಬಂದು ಆಮೇಲೆ ಆಸ್ಪತ್ರೆಗೆ ಅವನು ಅಲ್ಲೇ ಜೀವನ ಹೋಗ್ಬಿಟ್ಟಿದೆ. ಅಲ್ಲಿ ಸ್ಟೇಷನ್ ಮುಂದೆನೇ ಹಿಂಗಾಗ್ತಿದೆ ಅಂದರೆ ಜನಗಳ ರಕ್ಷಣೆ ಎಲ್ಲಿದೆ ಸರ್? ಇವ್ರು ಆಟೋದಲ್ಲಿ ಸರ್, ಆಟೋ ಇಲ್ಲೇ ಇದೆ, ಆಟೋದಲ್ಲಿ ಹೋಗ್ತಾ ಇದ್ರೆ ಕಾರಲ್ಲಿ ಬಂದಿರೋದು. ಅವ್ನಿಗೆ ಗೊತ್ತಿಲ್ಲ, ಏನೋ ನಿಲ್ಲಿಸಿದ್ದಾನೆ. ಅವ್ರು ಅಡ್ಡ ಹಾಕಿದ ತಕ್ಷಣ, ನಿಲ್ಲಿಸಿದ ತಕ್ಷಣ, ಅವ್ನು ಇಳ್ದಿದ ತಕ್ಷಣ ಲಾಂಗು ಮಚ್ಚು ಎಲ್ಲ ತೊಗೊಂಬಂದಿದ್ದಾರೆ. ಫಸ್ಟೇ ಅವರು ಬೇಕು ಅಂತಲೇ ಬಂದಿರೋದು, ಅವನು ಸಾಯ್ಸಕ್ಕಂತಾನೆ ಬಂದಿದ್ದಾರೆ. ನಿಮಗೆ ಯಾರ ಮೇಲೆ ಅವರು ಅನುಮಾನ ಇದೆ? ಹಾಂ, ಹುಡುಗಿ ಮೇಲೆ ಅನುಮಾನ ಇದೆ ಸರ್ ನಮಗೆ. ಹುಡುಗಿನ ಲವ್ ಮಾಡಿದ್ರು, ಸ್ವಲ್ಪ ಗಲಾಟೆನೂ ಆಗಿತ್ತು. ನಾವು ಬೇಡ ಅಮ್ಮ ಅದೆಲ್ಲ ಅಂತ ಹೇಳಿದ್ವಿ, ಆಯಿತು ಅಂತ. ಹುಡುಗಿ ದೂರ ಇದ್ಲಂತೆ. ಬಟ್ ಆದರೂ ಜನಗಳು ಹೇಳ್ತಾ ಇರೋದು ಮತ್ತೆ ಅವ್ರ ಫ್ರೆಂಡ್ಸು ಇಲ್ಲ ಹುಡುಗಿ ಜೊತೆ ಮತ್ತೆ ಮಾತಾಡ್ತಿದ್ರು, ಅವರಿಬ್ಬರು ಓಡಾಡಿರೋದು ಮತ್ತೆ ನಾವು ನೋಡಿದ್ದೀವಿ ಅಂತಿದ್ದಾರೆ. ಆ ಹುಡುಗಿನೂ ಕರೆಸಿದ್ದಾರೆ ಪೊಲೀಸವರು. ಸೊ ಇನ್ನು ನಮಗೇನು ಡಿಟೇಲ್ ಹೇಳ್ತಾ ಇಲ್ಲ ಸರ್ ಪೊಲೀಸವರು. ನಾವಂತೂ ನಮಗೆ ನ್ಯಾಯ ಸಿಕ್ಕೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ನಮ್ಗೆ ಒಬ್ಬನೇ ಮಗ, ಇನ್ನೊಬ್ಬ ಸೊ ಅವನು ನಿಂಗೆ ನೀರಲ್ಲಿ ಆಟ ಆಡೋಕ್ಕೆ ಹೋದಾಗ ತೀರ್ಕೊಂಡ ದೊಡ್ಡವನು. ಅವನು ಸೆಕೆಂಡ್ PUC ಓದಿದ್ಮೇಲೆ ಭಾವ ಇಲ್ಲ, ಇವನೊಬ್ಬನೇ. ನಮ್ಮ ಅಕ್ಕ ಅವ್ರು ಬದುಕ್ತಾರ ಇಲ್ವೋ ಗೊತ್ತಿಲ್ಲ. ಇವ್ನು ಹಿಂಗೆ ಆಗಿರೋದಕ್ಕೆ ಅವ್ರು ಅಲ್ಲಿ ಅವ್ರ ಕೈಲಿ ಆಗ್ತಾಯಿಲ್ಲ, ನಮ್ಮ ಕೈಲೇ ಆಗ್ತಿಲ್ಲ, ಅವ್ರು ಹಿಂಗೆ ತಡ್ಕೊತಾರೆ. ಸೊ ನಮ್ಗೆ ನ್ಯಾಯ ಏನಕ್ಕ ಅಡ್ಡ ಕೊಡ್ತಿದ್ದ? ಅಣ್ಣ ಅಡ್ಡ ಕೊಡ್ತಿ ಟಚ್ ಆಯ್ತಾ? ಗಾಡಿ ಬಂದು